ವಿರಾಮದ ನಂತರ ಮತ್ತೆ ಸ್ವಾಗತ. ಕುಶಾಲನಗರ ತಾಲೂಕಿನ ಜನರಿಗೆ ಒಂದೊಳ್ಳೆ ಸುದ್ದಿ ಇದೆ ಅಂತ ಹೇಳ್ತಾ ಇದ್ದೆ. ಏನದು ಒಂದೊಳ್ಳೆ ಸುದ್ದಿ ಅಂತಂದ್ರೆ, ಮಳೆಗಾಲದಲ್ಲಿ ಪದೇ ಪದೇ ಮುಳುಗುವಂತಹ ಹಾರಂಗಿ ಡ್ಯಾಂ ಕೆಳಭಾಗದ ಸೇತುವೆಗೆ ಪರ್ಯಾಯ ವ್ಯವಸ್ಥೆ ರೆಡಿ ಆಗಿದೆ. ವಿಶೇಷವಾದ ಸೇತುವೆ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಳೆ ಜೋರಾಗಿ ಹಾರಂಗಿ ಡ್ಯಾಂ ತುಂಬಿ ನೀರು ಹೊರಬಿಟ್ರೆ ಅದೊಂದು ಸೇತುವೆ ಜಲಾವೃತವಾಗ್ತಿತ್ತು. ಇದರಿಂದ ಸಂಚಾರಕ್ಕೆ ತೊಂದರೆ ಉಂಟಾಗ್ತಿತ್ತು. ಇದೀಗ ಕಾವೇರಿ ನೀರಾವರಿ ನಿಗಮ ಆ ಸಮಸ್ಯೆಗೆ ಇತಿಶ್ರೀ ಹಾಡಲು ಮುಂದಾಗಿದೆ. ಹಾರಂಗಿ ಡ್ಯಾಂ ಮುಂಭಾಗ ಬೋಸ್ಟ್ರಿಂಗ್ ಬ್ರಿಡ್ಜ್, 36 ಕೋಟಿ ರು ವೆಚ್ಚದಲ್ಲಿ ಸೇತುವೆ ನಿರ್ಮಾಣಕ್ಕೆ ಪ್ಲಾನ್. ಮಳೆಗಾಲ ಬಂತಂದ್ರೆ ಸಾಕು, ಕೊಡಗಿನ ಕುಶಾಲನಗರದಲ್ಲಿರುವ ಹಾರಂಗಿ ಜಲಾಶಯದ ಕೆಳಭಾಗದಲ್ಲಿರೋ ಸೇತುವೆಯದ್ದೇ ದೊಡ್ಡ ಸಮಸ್ಯೆ. ಮಳೆ ಹೆಚ್ಚಾಗಿ ಡ್ಯಾಂನಿಂದ ನೀರು ಬಿಟ್ರೆ ಈ ಸೇತುವೆ ಮುಳುಗ್ತಿತ್ತು. ಸಂಚಾರ ಬಂದ್ ಆಗ್ತಿತ್ತು. ಸೇತುವೆ ಮೇಲೆ 3-4 ಅಡಿ ನೀರು ಹೋಗ್ತಿತ್ತು. ಯಾಮಾರಿದ್ರೆ ಪ್ರಾಣಾಪಾಯ ಸಂಭವಿಸುತ್ತೆ. ಹೀಗಾಗಿ ಇಲ್ಲಿ ಹೊಸ ಸೇತುವೆ ನಿರ್ಮಿಸುವಂತೆ ಹಲವು ವರ್ಷಗಳ ಬೇಡಿಕೆ ಇತ್ತು. ಇದೀಗ ಕುಶಾಲನಗರ ತಾಲೂಕಿನ ಜನರಿಗೆ ಖುಷಿ ಸುದ್ದಿ ಸಿಕ್ಕಿತು. ಇಲ್ಲಿ ಹೊಸ ತಂತ್ರಜ್ಞಾನ ಬಳಸಿ ಅರ್ಧ ಚಂದ್ರಾಕೃತಿ ಮಾದರಿಯ ಬೋಸ್ಟ್ರಿಂಗ್ ಬ್ರಿಡ್ಜ್ ನಿರ್ಮಾಣ ಮಾಡಲು ಕಾವೇರಿ ನೀರಾವರಿ ನಿಗಮ ಮುಂದಾಗಿದೆ. ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂತರ್ಗೌಡ ಅವರ ಮನವಿ ಮೇರೆಗೆ ಜಲಸಂಪನ್ಮೂಲ ಸಚಿವರಾದ ಡಿ.ಕೆ. ಶಿವಕುಮಾರ್ ಈ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬೋಸ್ಟ್ರಿಂಗ್ ಅಂತ ಒಂದು ಬ್ರಿಡ್ಜ್ ನಾವು ಬೇಡಿಕೆ ಇಟ್ಟಿದ್ದೀವಿ. ಸಚಿವರು ನಮಗೆ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ. ಆದಷ್ಟು ಈ ಬೋರ್ಡಲ್ಲೇ ಸೇರಿಸಿ, ಅಂದರೆ ಈ ಪ್ರೊಸೀಡಿಂಗ್ಸ್ ಅಲ್ಲಿ ಸೇರಿಸಿ ಅದನ್ನ ಕ್ಲಿಯರ್ ಮಾಡ್ತಾರೆ ಅಂತ ನನ್ನ ಭರವಸೆ ಇದೆ. ಇದು ಬಾಲ ಜನದ ಬೇಡಿಕೆ, ಬಾಲದ ವರ್ಷದಿಂದ ಬೇಡಿಕೆ, ಕೋಟಿ ವೆಚ್ಚದಲ್ಲಿ ಇರಬಹುದು. ಅದು DPR ಆಗಿದೆ. ಈ ಬೋರ್ಡ್ ಅಪ್ರೂವಲ್ ಆಗಬೇಕು. ಹೊಸ ಬ್ರಿಡ್ಜ್ ನಿರ್ಮಾಣ ಆದರೆ ಹಲವು ವರ್ಷಗಳ ಸಮಸ್ಯೆ ಬಗೆಹರಿಯಲಿದೆ. ಸಂಚಾರ ಸುಗಮವಾಗಲಿದೆ ಎನ್ನುತ್ತಿದ್ದಾರೆ ಕುಶಾಲನಗರ ಜನರು. ಏನಂದ್ರೆ ಅಣೆಕಟ್ಟಿನ ಮುಂಭಾಗ ಒಂದು ಇದಿದೆ, ಒಂದು ಕಟ್ಟು ಪ್ರದೇಶದಲ್ಲಿ ಸೇತುವೆ. ಆ ಸೇತುವೆ ಮಳೆಗಾಲದಲ್ಲಿ ಮುಳುಗಿ ಹೋಗುತ್ತೆ. ಆ ಸಂದರ್ಭ ಆ ಕಡೆ ಈ ಕಡೆ ಓಡಾಡುವ ಜನರಿಗೆ, ವಾಹನಗಳಿಗೆ ತುಂಬ ಸಮಸ್ಯೆ ಆಗ್ತಿತ್ತು. ಇದರ ಜೊತೆಗೆ ಅಲ್ಲಿ ಓಡಾಡಬೇಕಾದ್ರೆ ಒಂದು 10-15 ಕಿಲೋಮೀಟರ್ ದೂರದ ಮೂಲಕ ಸುಮಾರು ವರ್ಷದ ಬೇಡಿಕೆ ಇದು. ಈ ಒಂದು ಸೇತುವೆ ನಿರ್ಮಾಣ ಆಗಬೇಕು ಅಂತ ಕಳೆದ 10 ವರ್ಷಗಳಿಂದ. ಅದೀಗ ನಮ್ಮ ಕ್ಷೇತ್ರ ಶಾಸಕ ಮಂತರಗೌಡ ಅವರಿಂದ ಒಂದು ಅವಕಾಶ ಸಿಕ್ಕಿದೆ. ಸೇತುವೆ ನಿರ್ಮಾಣಕ್ಕೆ DPR ಆಗಿದ್ದು ಬೋರ್ಡ್ ಅಪ್ರೂವಲ್ ಸಿಕ್ಕರೆ ಸದ್ಯದಲ್ಲೇ ಕಾಮಗಾರಿ ಆರಂಭವಾಗಲಿದೆ. ಹಲವು ವರ್ಷಗಳ ಸಮಸ್ಯೆಗೆ ಮುಕ್ತಿ ಸಿಗಲಿದೆ. ಜೊತೆಗೆ ಪ್ರವಾಸಿಗರಿಗೆ ಡ್ಯಾಂ ವೀಕ್ಷಣೆಗೂ ಅನುಕೂಲ ಆಗಲಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ವಿರಾಮದ ನಂತರ ಮತ್ತೆ ಸ್ವಾಗತ. ಕುಶಾಲನಗರ ತಾಲೂಕಿನ ಜನರಿಗೆ ಒಂದೊಳ್ಳೆ ಸುದ್ದಿ ಇದೆ ಅಂತ ಹೇಳ್ತಾ ಇದ್ದೆ. ಏನದು ಒಂದೊಳ್ಳೆ ಸುದ್ದಿ ಅಂತಂದ್ರೆ, ಮಳೆಗಾಲದಲ್ಲಿ ಪದೇ ಪದೇ ಮುಳುಗುವಂತಹ ಹಾರಂಗಿ ಡ್ಯಾಂ ಕೆಳಭಾಗದ ಸೇತುವೆಗೆ ಪರ್ಯಾಯ ವ್ಯವಸ್ಥೆ ರೆಡಿ ಆಗಿದೆ. ವಿಶೇಷವಾದ ಸೇತುವೆ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಳೆ ಜೋರಾಗಿ ಹಾರಂಗಿ ಡ್ಯಾಂ ತುಂಬಿ ನೀರು ಹೊರಬಿಟ್ರೆ ಅದೊಂದು ಸೇತುವೆ ಜಲಾವೃತವಾಗ್ತಿತ್ತು. ಇದರಿಂದ ಸಂಚಾರಕ್ಕೆ ತೊಂದರೆ ಉಂಟಾಗ್ತಿತ್ತು. ಇದೀಗ ಕಾವೇರಿ ನೀರಾವರಿ ನಿಗಮ ಆ ಸಮಸ್ಯೆಗೆ ಇತಿಶ್ರೀ ಹಾಡಲು ಮುಂದಾಗಿದೆ. ಹಾರಂಗಿ ಡ್ಯಾಂ ಮುಂಭಾಗ ಬೋಸ್ಟ್ರಿಂಗ್ ಬ್ರಿಡ್ಜ್, 36 ಕೋಟಿ ರು ವೆಚ್ಚದಲ್ಲಿ ಸೇತುವೆ ನಿರ್ಮಾಣಕ್ಕೆ ಪ್ಲಾನ್. ಮಳೆಗಾಲ ಬಂತಂದ್ರೆ ಸಾಕು, ಕೊಡಗಿನ ಕುಶಾಲನಗರದಲ್ಲಿರುವ ಹಾರಂಗಿ ಜಲಾಶಯದ ಕೆಳಭಾಗದಲ್ಲಿರೋ ಸೇತುವೆಯದ್ದೇ ದೊಡ್ಡ ಸಮಸ್ಯೆ. ಮಳೆ ಹೆಚ್ಚಾಗಿ ಡ್ಯಾಂನಿಂದ ನೀರು ಬಿಟ್ರೆ ಈ ಸೇತುವೆ ಮುಳುಗ್ತಿತ್ತು. ಸಂಚಾರ ಬಂದ್ ಆಗ್ತಿತ್ತು. ಸೇತುವೆ ಮೇಲೆ 3-4 ಅಡಿ ನೀರು ಹೋಗ್ತಿತ್ತು. ಯಾಮಾರಿದ್ರೆ ಪ್ರಾಣಾಪಾಯ ಸಂಭವಿಸುತ್ತೆ. ಹೀಗಾಗಿ ಇಲ್ಲಿ ಹೊಸ ಸೇತುವೆ ನಿರ್ಮಿಸುವಂತೆ ಹಲವು ವರ್ಷಗಳ ಬೇಡಿಕೆ ಇತ್ತು. ಇದೀಗ ಕುಶಾಲನಗರ ತಾಲೂಕಿನ ಜನರಿಗೆ ಖುಷಿ ಸುದ್ದಿ ಸಿಕ್ಕಿತು. ಇಲ್ಲಿ ಹೊಸ ತಂತ್ರಜ್ಞಾನ ಬಳಸಿ ಅರ್ಧ ಚಂದ್ರಾಕೃತಿ ಮಾದರಿಯ ಬೋಸ್ಟ್ರಿಂಗ್ ಬ್ರಿಡ್ಜ್ ನಿರ್ಮಾಣ ಮಾಡಲು ಕಾವೇರಿ ನೀರಾವರಿ ನಿಗಮ ಮುಂದಾಗಿದೆ. ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂತರ್ಗೌಡ ಅವರ ಮನವಿ ಮೇರೆಗೆ ಜಲಸಂಪನ್ಮೂಲ ಸಚಿವರಾದ ಡಿ.ಕೆ. ಶಿವಕುಮಾರ್ ಈ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬೋಸ್ಟ್ರಿಂಗ್ ಅಂತ ಒಂದು ಬ್ರಿಡ್ಜ್ ನಾವು ಬೇಡಿಕೆ ಇಟ್ಟಿದ್ದೀವಿ. ಸಚಿವರು ನಮಗೆ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ. ಆದಷ್ಟು ಈ ಬೋರ್ಡಲ್ಲೇ ಸೇರಿಸಿ, ಅಂದರೆ ಈ ಪ್ರೊಸೀಡಿಂಗ್ಸ್ ಅಲ್ಲಿ ಸೇರಿಸಿ ಅದನ್ನ ಕ್ಲಿಯರ್ ಮಾಡ್ತಾರೆ ಅಂತ ನನ್ನ ಭರವಸೆ ಇದೆ. ಇದು ಬಾಲ ಜನದ ಬೇಡಿಕೆ, ಬಾಲದ ವರ್ಷದಿಂದ ಬೇಡಿಕೆ, ಕೋಟಿ ವೆಚ್ಚದಲ್ಲಿ ಇರಬಹುದು. ಅದು DPR ಆಗಿದೆ. ಈ ಬೋರ್ಡ್ ಅಪ್ರೂವಲ್ ಆಗಬೇಕು. ಹೊಸ ಬ್ರಿಡ್ಜ್ ನಿರ್ಮಾಣ ಆದರೆ ಹಲವು ವರ್ಷಗಳ ಸಮಸ್ಯೆ ಬಗೆಹರಿಯಲಿದೆ. ಸಂಚಾರ ಸುಗಮವಾಗಲಿದೆ ಎನ್ನುತ್ತಿದ್ದಾರೆ ಕುಶಾಲನಗರ ಜನರು. ಏನಂದ್ರೆ ಅಣೆಕಟ್ಟಿನ ಮುಂಭಾಗ ಒಂದು ಇದಿದೆ, ಒಂದು ಕಟ್ಟು ಪ್ರದೇಶದಲ್ಲಿ ಸೇತುವೆ. ಆ ಸೇತುವೆ ಮಳೆಗಾಲದಲ್ಲಿ ಮುಳುಗಿ ಹೋಗುತ್ತೆ. ಆ
ಸಂದರ್ಭ ಆ ಕಡೆ ಈ ಕಡೆ ಓಡಾಡುವ ಜನರಿಗೆ ವಾಹನಗಳಿಗೆ ತುಂಬ ಸಮಸ್ಯೆ ಆಗ್ತಿತ್ತು. ಇದರ ಜೊತೆಗೆ ಅಲ್ಲಿ ಓಡಾಡಬೇಕಾದ್ರೆ ಒಂದು 10-15 ಕಿಲೋಮೀಟರ್ ದೂರದ ಮೂಲಕ ಸುಮಾರು ವರ್ಷದ ಬೇಡಿಕೆ ಇದು ಈ ಒಂದು ಸೇತುವೆ ನಿರ್ಮಾಣ ಆಗಬೇಕು ಅಂತ ಕಳೆದ 10 ವರ್ಷಗಳಿಂದ. ಅದೀಗ ನಮ್ಮ ಕ್ಷೇತ್ರ ಶಾಸಕ ಮಂತರಗೌಡ ಅವರಿಂದ ಒಂದು ಅವಕಾಶ ಸಿಕ್ಕಿದೆ. ಸೇತುವೆ ನಿರ್ಮಾಣಕ್ಕೆ ಡಿಪಿಆರ್ ಆಗಿದ್ದು ಬೋರ್ಡ್ ಅಪ್ರೂವಲ್ ಸಿಕ್ಕರೆ ಸದ್ಯದಲ್ಲೇ ಕಾಮಗಾರಿ ಆರಂಭವಾಗಲಿದೆ. ಹಲವು ವರ್ಷಗಳ ಸಮಸ್ಯೆಗೆ ಮುಕ್ತಿ ಸಿಗಲಿದೆ. ಜೊತೆಗೆ ಪ್ರವಾಸಿಗರಿಗೆ ಡ್ಯಾಂ ವೀಕ್ಷಣೆಗೂ ಅನುಕೂಲ ಆಗಲಿದೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ವಿರಾಮದ ನಂತರ ಮತ್ತೆ ಸ್ವಾಗತ. ಕುಶಾಲನಗರ ತಾಲೂಕಿನ ಜನರಿಗೆ ಒಂದೊಳ್ಳೆ ಸುದ್ದಿ ಇದೆ ಅಂತ ಹೇಳ್ತಾ ಇದ್ದೆ. ಏನದು ಒಂದೊಳ್ಳೆ ಸುದ್ದಿ ಅಂತಂದ್ರೆ, ಮಳೆಗಾಲದಲ್ಲಿ ಪದೇ ಪದೇ ಮುಳುಗುವಂತಹ ಹಾರಂಗಿ ಡ್ಯಾಂ ಕೆಳಭಾಗದ ಸೇತುವೆಗೆ ಪರ್ಯಾಯ ವ್ಯವಸ್ಥೆ ರೆಡಿ ಆಗಿದೆ. ವಿಶೇಷವಾದ ಸೇತುವೆ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಳೆ ಜೋರಾಗಿ ಹಾರಂಗಿ ಡ್ಯಾಂ ತುಂಬಿ ನೀರು ಹೊರಬಿಟ್ರೆ ಅದೊಂದು ಸೇತುವೆ ಜಲಾವೃತವಾಗ್ತಿತ್ತು. ಇದರಿಂದ ಸಂಚಾರಕ್ಕೆ ತೊಂದರೆ ಉಂಟಾಗ್ತಿತ್ತು. ಇದೀಗ ಕಾವೇರಿ ನೀರಾವರಿ ನಿಗಮ ಆ ಸಮಸ್ಯೆಗೆ ಇತಿಶ್ರೀ ಹಾಡಲು ಮುಂದಾಗಿದೆ. ಹಾರಂಗಿ ಡ್ಯಾಂ ಮುಂಭಾಗ ಬೋಸ್ಟ್ರಿಂಗ್ ಬ್ರಿಡ್ಜ್, 36 ಕೋಟಿ ರು ವೆಚ್ಚದಲ್ಲಿ ಸೇತುವೆ ನಿರ್ಮಾಣಕ್ಕೆ ಪ್ಲಾನ್. ಮಳೆಗಾಲ ಬಂತಂದ್ರೆ ಸಾಕು, ಕೊಡಗಿನ ಕುಶಾಲನಗರದಲ್ಲಿರುವ ಹಾರಂಗಿ ಜಲಾಶಯದ ಕೆಳಭಾಗದಲ್ಲಿರೋ ಸೇತುವೆಯದ್ದೇ ದೊಡ್ಡ ಸಮಸ್ಯೆ. ಮಳೆ ಹೆಚ್ಚಾಗಿ ಡ್ಯಾಂನಿಂದ ನೀರು ಬಿಟ್ರೆ ಈ ಸೇತುವೆ ಮುಳುಗ್ತಿತ್ತು. ಸಂಚಾರ ಬಂದಾಗ್ತಿತ್ತು. ಸೇತುವೆ ಮೇಲೆ 3-4 ಅಡಿ ನೀರು ಹೋಗ್ತಿತ್ತು. ಯಾಮಾರಿದ್ರೆ ಪ್ರಾಣಾಪಾಯ ಸಂಭವಿಸುತ್ತೆ. ಹೀಗಾಗಿ ಇಲ್ಲಿ ಹೊಸ ಸೇತುವೆ ನಿರ್ಮಿಸುವಂತೆ ಹಲವು ವರ್ಷಗಳ ಬೇಡಿಕೆ ಇತ್ತು. ಇದೀಗ ಕುಶಾಲನಗರ ತಾಲೂಕಿನ ಜನರಿಗೆ ಖುಷಿ ಸುದ್ದಿ ಸಿಕ್ಕಿತು. ಇಲ್ಲಿ ಹೊಸ ತಂತ್ರಜ್ಞಾನ ಬಳಸಿ ಅರ್ಧ ಚಂದ್ರಾಕೃತಿ ಮಾದರಿಯ ಬೋಸ್ಟ್ರಿಂಗ್ ಬ್ರಿಡ್ಜ್ ನಿರ್ಮಾಣ ಮಾಡಲು ಕಾವೇರಿ ನೀರಾವರಿ ನಿಗಮ ಮುಂದಾಗಿದೆ. ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂತರಗೌಡ ಅವರ ಮನವಿ ಮೇರೆಗೆ ಜಲಸಂಪನ್ಮೂಲ ಸಚಿವರಾದ ಡಿ.ಕೆ. ಶಿವಕುಮಾರ್ ಈ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬೋಸ್ಟ್ರಿಂಗ್ ಅಂತ ಒಂದು ಬ್ರಿಡ್ಜ್ ನಾವು ಬೇಡಿಕೆ ಇಟ್ಟಿದ್ದೀವಿ. ಸಚಿವರು ನಮಗೆ ಒಂದು ರೀತಿಲಿ ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ. ಆದಷ್ಟು ಈ ಬೋರ್ಡಲ್ಲೇ ಸೇರಿಸಿ, ಅಂದರೆ ಈ ಪ್ರೊಸೀಡಿಂಗ್ಸಲ್ಲಿ ಸೇರಿಸಿ ಅದನ್ನ ಕ್ಲಿಯರ್ ಮಾಡ್ತಾರೆ ಅಂತ ನನ್ನ ಭರವಸೆ ಇದೆ. ಇದು ಭಾಳ ಜನದ ಬೇಡಿಕೆ, ಭಾಳದ ವರ್ಷದಿಂದ ಬೇಡಿಕೆ, ಕೋಟಿ ವೆಚ್ಚದಲ್ಲಿ ಇರಬಹುದು. ಅದು DPR ಆಗಿದೆ. ಈ ಬೋರ್ಡ್ ಅಪ್ರೂವಲ್ ಆಗಬೇಕು. ಹೊಸ ಬ್ರಿಡ್ಜ್ ನಿರ್ಮಾಣ ಆದರೆ ಹಲವು ವರ್ಷಗಳ ಸಮಸ್ಯೆ ಬಗೆಹರಿಯಲಿದೆ. ಸಂಚಾರ ಸುಗಮವಾಗಲಿದೆ ಎನ್ನುತ್ತಿದ್ದಾರೆ ಕುಶಾಲನಗರ ಜನರು. ಏನಂದ್ರೆ ಅಣೆಕಟ್ಟಿನ ಮುಂಭಾಗ ಒಂದು ಇದಿದೆ, ಒಂದು ಕಟ್ಟು ಪ್ರದೇಶದಲ್ಲಿ ಸೇತುವೆ. ಆ ಸೇತುವೆ ಮಳೆಗಾಲದಲ್ಲಿ ಮುಳುಗಿ ಹೋಗುತ್ತೆ. ಆ ಸಂದರ್ಭ ಆ ಕಡೆ ಈ ಕಡೆ ಓಡಾಡುವ ಜನರಿಗೆ ವಾಹನಗಳಿಗೆ ತುಂಬ ಸಮಸ್ಯೆ ಆಗ್ತಿತ್ತು. ಇದರ ಜೊತೆಗೆ ಅಲ್ಲಿ ಓಡಾಡಬೇಕಾದ್ರೆ ಒಂದು 10-15 ಕಿಲೋಮೀಟರ್ ದೂರದ ಮೂಲಕ ಸುಮಾರು ವರ್ಷದ ಬೇಡಿಕೆ ಇದು ಈ ಒಂದು ಸೇತುವೆ ನಿರ್ಮಾಣ ಆಗಬೇಕು ಅಂತ ಕಳೆದ 10 ವರ್ಷಗಳಿಂದ. ಅದೀಗ ನಮ್ಮ ಕ್ಷೇತ್ರ ಶಾಸಕ ಮಂತರಗೌಡ ಅವರಿಂದ ಒಂದು ಅವಕಾಶ ಸಿಕ್ಕಿದೆ. ಸೇತುವೆ ನಿರ್ಮಾಣಕ್ಕೆ ಡಿಪಿಆರ್ ಆಗಿದ್ದು ಬೋರ್ಡ್ ಅಪ್ರೂವಲ್ ಸಿಕ್ಕರೆ ಸದ್ಯದಲ್ಲೇ ಕಾಮಗಾರಿ ಆರಂಭವಾಗಲಿದೆ. ಹಲವು ವರ್ಷಗಳ ಸಮಸ್ಯೆಗೆ ಮುಕ್ತಿ ಸಿಗಲಿದೆ. ಜೊತೆಗೆ ಪ್ರವಾಸಿಗರಿಗೆ ಡ್ಯಾಂ ವೀಕ್ಷಣೆಗೂ ಅನುಕೂಲ ಆಗಲಿದೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.